ಐಪಿಎಲ್ ಫೈನಲ್ ಕದನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಚಾಂಪಿಯನ್ ಪಟ್ಟಕ್ಕಾಗಿ ಆರ್ಸಿಬಿ ಹಾಗೂ ಗುಜರಾತ್ ಹಣಾಹಣಿ ಜೋರಾಗಿರುವಂತದ್ದು. ಎರಡೂ ತಂಡಗಳಿಗೂ ಕೂಡ ಇದು ಎರಡನೇ ಚಾಂಪಿಯನ್ಶಿಪ್. ಅಂದ್ರೆ ಒಂದೊಂದು ಬಾರಿ ಎರಡೂ ತಂಡಗಳು ಈಗ ಆಲ್ರೆಡಿ ಗೆದ್ದಿದ್ದಾವೆ. ಇನ್ನು ಆರ್ಸಿಬಿ ಗುಜರಾತ್ ನಡುವೆ ಐಪಿಎಲ್ ಫೈನಲ್ ಹಣಾಹಣಿ ಇದೀಗ ಇಂದು ಇರುವಂತದ್ದು. ಆರ್ಸಿಬಿಗೆ ಮತ್ತೆ ಗೆಲ್ಲುವ ತವಕ ಇದೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಮ್ಯಾಚ್ ಇದೆ ಸಂಜೆ. ಐಪಿಎಲ್ ಫೈನಲ್ ಕದನಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಚಾಂಪಿಯನ್ ಪಟ್ಟಕ್ಕಾಗಿ ಆರ್ಸಿಬಿ ಗುಜರಾತ್ ಹಣಾಹಣಿ. ಆರ್ಸಿಬಿ ಗುಜರಾತ್ ನಡುವೆ ಐಪಿಎಲ್ ಫೈನಲ್ ಫೈಟ್. ರೋಚಕ ಹಣಾಹಣಿ. ಆರ್ಸಿಬಿಗೆ ಮತ್ತೆ ಗೆಲ್ಲುವ ತವಕ ಇದೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಮ್ಯಾಚ್ ಇರುವಂತದ್ದು. ಗುಜರಾತ್ನ ಅಹಮದಾಬಾದ್ನಲ್ಲಿರುವಂತಹ ಮೋದಿ ಸ್ಟೇಡಿಯಂನಲ್ಲಿ ಈ ಒಂದು ಮ್ಯಾಚ್ ಇದೆ. ಗೆಲ್ಲುವ ತವಕ ಎರಡೂ ತಂಡಗಳಿಗೂ ಇದೆ. ಯಾಕಂತ ಅಂದ್ರೆ ಆರ್ಸಿಬಿಗೆ ಈ ಸಲವೂ ಕೂಡ ಕಪ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಆರ್ಸಿಬಿ ಹಾಗೂ ಗುಜರಾತ್ ಹಣಾಹಣಿ ಇರುವಂತದ್ದು ಚಾಂಪಿಯನ್ ನಲ್ಲಿ. ಫೈನಲ್ ಫೈಟ್ ಇಂದು ಸಂಜೆ ಜೋರಾಗಿದೆ. ಫ್ಯಾನ್ಸ್ಗಳಿಗೆ ಆಲ್ರೆಡಿ ವಿಶ್ ಗಳನ್ನ ಮಾಡ್ತಿದ್ದಾರೆ. ಆರ್ಸಿಬಿ ಮತ್ತೆ ಗೆಲ್ಲಬೇಕು ಅಂತ ಹೇಳ್ತಿದ್ದಾರೆ. ಹಾಲಿ ಚಾಂಪಿಯನ್ ಬೆಂಗಳೂರು ವರ್ಸಸ್ ಮಾಜಿ ಚಾಂಪಿಯನ್ ಗುಜರಾತ್ ಟೈಟಾನ್ಸ್ ಫೈಟ್ ಇರುವಂತದ್ದು ಸಂಜೆ. ಉಭಯ ತಂಡಕ್ಕೆ ಎರಡನೇ ಕಪ್ ಗುರಿ. ಒಂದು ಟ್ರೋಫಿಗೆ ಬರೋಬ್ಬರಿ 18 ವರ್ಷ ಕಾದಿದ್ರು ಆರ್ಸಿಬಿ. ಈಗ ಸತತ ಎರಡನೇ ವರ್ಷವೂ ಕೂಡ ಚಾಂಪಿಯನ್ ಅನ್ನಿಸ್ಕೊಳ್ಬೇಕು ಅನ್ನುವಂತಹ ತವಕದಲ್ಲಿ ಆರ್ಸಿಬಿ ಇದೆ. ಆರ್ಸಿಬಿ ತಂಡ ಐಪಿಎಲ್ನ ಚೊಚ್ಚಲ ಕಪ್ ಅನ್ನ ಗೆಲ್ಲಲು ಬರೋಬ್ಬರಿ 18 ವರ್ಷಗಳ ಕಾಲ ಕಾದಿತ್ತು. ಅದಕ್ಕೆ ಉತ್ತರ ಅನ್ನುವಂತೆ ಹೋದ ಬಾರಿ ಆರ್ಸಿಬಿ ಚಾಂಪಿಯನ್ಶಿಪ್ ತನ್ನ ಮುಡಿಗೇರಿಸಿಕೊಂಡಿತ್ತು. ಇದೀಗ ಎರಡನೇ ಸಲಿನೂ ಕೂಡ ಚಾಂಪಿಯನ್ಸ್ ಆಗೋದಕ್ಕೆ ಕಾತುರದಿಂದ ಕಾಯ್ತಿದ್ದಾರೆ. ತುಂಬಾ ಅದ್ಭುತವಾಗಿ ಆಟವನ್ನು ಆಡ್ಕೊಂಡು ಬಂದಿದ್ದಾರೆ ಶುರುವಿನಿಂದಲೂ ಕೂಡ. ಹಾಗಾಗಿ ಮತ್ತೊಂದು ಕಡೆನಲ್ಲಿ ಗುಜರಾತ್ ಟೈಟಾನ್ಸ್ ಕೂಡ ಇರುವಂತದ್ದು. ಅದಕ್ಕೂ ಕೂಡ ಇದು ಎರಡನೇ ಕಪ್. ಅವರು ಒಂದು ಬಾರಿ ಗೆದ್ದಿದ್ದಾರೆ. ಇದು ಗೆದ್ರೆ ಎರಡನೇ ಸಲಿ ಚಾಂಪಿಯನ್ಸ್ ಆಗ್ತಾರೆ. ಆರ್ಸಿಬಿಗೆ ಇದು ಎರಡನೇ ಬಾರಿ ಚಾಂಪಿಯನ್ಸ್. ಹಾಗಾಗಿ ಎರಡೂ ತಂಡಗಳು ಕೂಡ ಈಕ್ವಲ್ ಆಗಿದೆ. ಆಟದಲ್ಲೂ ಆಯ್ತು, ಮೊದಲಿನಿಂದಲೂ ಕೂಡ ಎರಡೂ ತಂಡಗಳು ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿರುವಂತದ್ದು. ಟಫ್ ಫೈಟ್ ಕೂಡ ಇದೆ. ಸಂಜೆ ನಡೆಯುವಂತಹ ಫೈನಲ್ ಮ್ಯಾಚ್ ಇದು. ಈಗ ಆಲ್ರೆಡಿ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಯಾಕಂತ ಅಂದ್ರೆ ಆರ್ಸಿಬಿ ಗೆಲ್ಲಬೇಕು ಅಂತ ವಿಶ್ ಗಳನ್ನ ಮಾಡ್ತಿದ್ದಾರೆ ಅಭಿಮಾನಿಗಳು. ಅಹಮದಾಬಾದ್ನಲ್ಲಿ ಇಂದು ಐಪಿಎಲ್ ಬಿಗ್ ಫಿನಾಲೆ. ಆರ್ಸಿಬಿ ಗುಜರಾತ್ ಫೈನಲ್. ಪೊಲೀಸ್ ಇಲಾಖೆ ಅಲರ್ಟ್ ಅನ್ನ ಮಾಡಿದೆ ಈಗ ಆಲ್ರೆಡಿ. ಸಂಭ್ರಮಾಚರಣೆಗೆ ಪೊಲೀಸ್ ಇಲಾಖೆಯಿಂದ ಗೈಡ್ ಲೈನ್ಸ್ ಅನ್ನ ಕೂಡ ಬಿಡುಗಡೆ ಮಾಡಲಾಗಿದೆ. ಕಳೆದ ಬಾರಿಯ ಸಂಭ್ರಮಾಚರಣೆ ವೇಳೆ ದುರಂತ ಸಂಭವಿಸಿತ್ತು. ಹೀಗಾಗಿ ಈ ಬಾರಿ ಸೆಲೆಬ್ರೇಷನ್ಗೆ ಕಟ್ಟುನಿಟ್ಟಿನ ರೂಲ್ಸ್ ಗಳನ್ನ ತರಲಾಗಿದೆ. ಸೋಷಿಯಲ್ ಮೀಡಿಯಾದ ಮೇಲೂ ಕೂಡ ಪೊಲೀಸರು ಕಣ್ಣನ್ನ ಇಟ್ಟಿದ್ದಾರೆ. ಒಂದು ವೇಳೆ ಗೆದ್ರೆ ಸೆಲೆಬ್ರೇಷನ್ಗೆ ಪೊಲೀಸರಿಂದ ಟಫ್ ರೂಲ್ಸ್ ಜಾರಿಯಾಗುತ್ತೆ. ಇಂದು ನಡೆಯಲಿರುವಂತಹ ಆರ್ಸಿಬಿ ಫೈನಲ್ ಮ್ಯಾಚ್ ಕಾಕಿ ಮಾರ್ಗಸೂಚಿಗಳನ್ನ ಕೂಡ ಬಿಡುಗಡೆ ಮಾಡಿದೆ. ಇಂದು ನಡೆಯಲಿರುವಂತಹ ಆರ್ಸಿಬಿ ಫೈನಲ್ ಮ್ಯಾಚ್ಗೆ ಸಕಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಅಹಮದಾಬಾದ್ನಲ್ಲಿ ಇಂದು ಐಪಿಎಲ್ ಬಿಗ್ ಫಿನಾಲೆ ಇದೆ. ಆದ್ರೆ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಅನ್ನೋದು ಜೋರಾಗಿರುತ್ತೆ. ಕಳೆದ ಬಾರಿನೂ ಕೂಡ ಸೆಲೆಬ್ರೇಷನ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ದುರಂತಗಳು ಸಂಭವಿಸಿತ್ತು. ಹಾಗಾಗಿ ಪೊಲೀಸ್ ಇಲಾಖೆಯಿಂದ ಗೈಡ್ಲೈನ್ಸ್ ಅನ್ನ ಹೊರಗಡೆ ಬಿಡಲಾಗಿರುವಂತದ್ದು. ಅಹಮದಾಬಾದ್ ಸ್ಟೇಡಿಯಂ ಮೋದಿ ಸ್ಟೇಡಿಯಂ ಅಲ್ಲಿ ಈ ಸಲ ಆರ್ಸಿಬಿ ಮತ್ತು ಜಿಟಿ ಫೈನಲ್ ಮ್ಯಾಚ್. ಈ ಫೈನಲ್ ಮ್ಯಾಚ್ ಅಲ್ಲಿ ನಮ್ಮ ಆರ್ಸಿಬಿ ನೋಡಿ, ಈಗ ಆಲ್ರೆಡಿ ಪೊಲೀಸರಿಂದ ಟಫ್ ರೂಲ್ಸ್ ಅನ್ನ ಕೂಡ ಜಾರಿ ಮಾಡಿರುವಂತದ್ದು. ಇಂದು ನಡೆಯಲಿರುವಂತಹ ಆರ್ಸಿಬಿ ಫೈನಲ್ ಮ್ಯಾಚ್. ಹಾಗಾಗಿ ಪೊಲೀಸ್ ಇಲಾಖೆ ಎಲ್ಲೋ ಒಂದ್ ಕಡೆ ಎಡೂಬಾರ್ದು. ಹೋದ ಬಾರಿ ಸೆಲೆಬ್ರೇಷನ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ದುರಂತಗಳಾಗಿದೆ. ಆರ್ಸಿಬಿ ಅಭಿಮಾನಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಇದೆ. ಈ ನಿಟ್ಟಿನಲ್ಲಿ ಇದೀಗ ಟಫ್ ರೂಲ್ಸ್ ಗಳನ್ನ ಜಾರಿ ಮಾಡಿರುವಂತದ್ದು.